ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೇರ್ಕೊಂಡು ಜಾಮೂನ್ ಮಾಡ್ತಿದ್ದೀವಿ. ನೋಡೋಣ ಬನ್ನಿ. ನಾನು ಇವಳಂತೆ ನೋಡಿಬಿಡಿ, ಅವಳಂತೆ ನೋಡಿ. ನನ್ನ ತಂಗಿ ಆಗಲೇ ಪಕ್ಕ ಮಾಡ್ತಾ ಇದ್ದಾಳೆ. ಇವಳು ಪ್ಯಾಕೆಟ್ ಇಟ್ಕೊಂಡು ನಿಂತಿದ್ದಾಳೆ. ಸಿ ನೋಡಿ, GR ಜಾಮೂನ್ ಮಾಡ್ತಾ ಇದ್ದೀವಿ ಇವತ್ತು. ಕಾಮಿಡಿ ಏನು ಗೊತ್ತಾ, ಒಂದು ಜಾಮೂನ್ 2 ಪ್ಯಾಕೆಟ್ ಜಾಮೂನ್ ಮಾಡೋಕೆ 3 ಜನ ಕೊಡ್ತೀನಿ. ದಟ್ ಇಸ್ ನಾನು ಫ್ರೆಂಡ್ಶಿಪ್. ಇವತ್ತು ಕಟ್ ಮಾಡಕ್ಕೆ ಬರ ಇವಳಿಗೆ. ಇದರಲ್ಲಿ ಹೆಂಗೆ ಕಟ್ ಮಾಡೋದು? ಎತ್ತು ಅದನ್ನ ಹಾಕಕ್ಕೂ ಬರಲ್ಲ ಇವಳಿಗೆ, ಕಿಚನ್ಗೆ ಬರಲ್ಲ ಇವಳು. ಇನ್ನು ಕಿಚನ್ಗೆ ಬಂದರೂ ಮಾಡೋದು ಬಿಡಲ್ಲ. ಅದೇ ಅದನ್ನ ಮಾಡ್ತಾನೆ ಅಂತ ಅದು ಕರೆಕ್ಟಾಗಿ ಕಟ್ ಮಾಡಿಲ್ಲ. ಫೋನ್ ಇಷ್ಟ ಆಯಿತು, ಚೆನ್ನಾಗೈತೆ. ಅದಕ್ಕೆ ಅವಾಗಿನ ಇದನ್ನೇ ಎತ್ಕೊತಾ ಅದಕ್ಕೆ ಅವಳು ಹಿಡ್ಕೊಂಡು ನಿಮಿಷ 2 ಸ್ಪೂನ್ ಅದನ್ನೇ ಎತ್ಕೊಂಡಿದ್ದೀನಿ. 2 ಚೆನ್ನಾಗೈತೆ. ಗೊತ್ತಿಲ್ಲ, ಏನೋ ಒಂಥರ ಇಷ್ಟು ನೀರು ಹಾಕೊಳ್ಳೋಕ್ಕೂ ಕಷ್ಟ. ಅದನ್ನು ನಾನು ಕೇಳ್ತಾಳೆ. ಕಷ್ಟ ಫ್ರೆಂಡ್ ಅಂತಾನೆ ಇರೋದಕ್ಕೆ ಮುಂದೆ ಇಟ್ಟು ಮಾಡಿದಾರೆ ಆಯ್ತಾ. ಅದು ಏನಂದರೆ ಈಗ ನೀರಿಗೆ ಪಾಕಕ್ಕೆ ಹಾಕಿದ್ರೆ ಬಿಟ್ಕೊಂಬಿಡುತ್ತೆ, ಆ ಥರ ಮಾಡೋರೆ. ಅದು ಕಲಿಸಿದ್ದು ಯಾರು ಗೊತ್ತಾ? ಇವರೇ. ಇರಲಿ ತೆಗಿರಿ ಮಕ್ಕೈ, ಇವರೇ ಕಲಿಸಿದ್ದು ಹಂಗೆ. ಅದು ಯಾವ ಥರ ಕಲ್ಸೋರಿ ಗೊತ್ತಾ? ನೋಡಿ ಇವರು ಇದು ಸರಿ ಮಾಡ್ತಾರೆ. ಏನದು ಆಲ್ಟರ್ ಮಾಡ್ತಾರೆ. ಹೆಂಗೆ ಗೊತ್ತಾ, ಏನಾದರೂ ವಿಡಿಯೋ ಮಾಡ್ಬೇಕಾದ್ರೆ ಇಂಗ್ಲೀಷ್ ಮರ್ತೋಗ್ಬಿಡುತ್ತೆ ಜಾಸ್ತಿ. ಅದು ಬಿಟ್ಟು ನನಗೆ ಇಂಗ್ಲೀಷೇ ಬರ್ತಾಗುತ್ತೆ. ಇಲ್ಲಾಂದರೆ ಮಾತಾಡ್ಬೋದು. ಏನಾದರೂ ಹೇಳ್ಬೇಕಂದ್ರೆ ಈಗ ಒಂದು ಹೇಳ್ದಲ್ಲ ಆಲ್ಟರ್ ಅಂತ ಕೇಳೋಣ, ಆ ಥರ ಸಿಕ್ಕಾಗ್ಬಿಡುತ್ತೆ ಅಷ್ಟೇ. ಇವಾಗ ಜಾಮೂನ್ ಡೋ ರೆಡಿ ಆಯಿತು. ಇವಾಗ ಚಿಕ್ಕ ಚಿಕ್ಕ ಬಾಲ್ಸ್ ರೆಡಿ ಮಾಡೋಣ. ಎಷ್ಟು ಕ್ಯೂಟ್ ಆಗಿದೆ. ಹೆಂಗೆ ಗೊತ್ತಾ, ಪಾಕ ಕರೆಕ್ಟಾಗಿ ಮಾಡ್ತಾ ಇದ್ದೀನೋ ಇಲ್ವಾ ಗೊತ್ತಿಲ್ಲ. ಹಾಕ್ಬಿಟ್ಟು ಇಕ್ಕಿದ್ದೀನಿ, ಕಲರ್ ಬಿಡುತ್ತೆ ಅಂತ. ಇನ್ನೂ ಕಲರ್ ಬಿಡ್ತಾ ಇಲ್ಲ. ಚೆನ್ನಾಗಿ ಬಂದಿಲ್ಲ ಅಂದರೆ ಯಾರು ಮಾತ್ರ ಬೈಬೇಡಿ. ಹಿಂಗೋ ಮಾಡಿದ್ರು. ರೆಡಿ ಆಗಿದೆ. ಇವಾಗ ಫ್ರೈ ಮಾಡೋಣ ಜಾಮೂನ. ಬನ್ನಿ. ಹಿಂಗೆ ಮಾಡಿದ್ರೆ ಯಾರು ತಿಂತಾರೆ? ಎಲ್ಲ ಆಯ್ತು. ಇವಾಗ ಎಣ್ಣೆ ಹಾಕಿ ಹಾಕ್ತವ್ರೆ. ಹೆಂಗೆ ಬರುತ್ತೆ ಅಂತ ಗೊತ್ತಾಗಿದೆ. ಫೈನಲ್ ಮತ್ತು ನೋಡಿ ಹೆಂಗಿದೆ. ಇರು ಕೂಡ ನೀವು ಸುಮ್ಮನೆ ಸ್ವಲ್ಪ ಜೈ ಬಜರಂಗಿ. ಅವ್ರು ಆಗಲೇ ಏನೋ ಮಾಡಿ ತೋರಿಸ್ಬಿಟ್ಟು ಹಾಕೊಳ್ಳೆ ನಮ್ಮ ಅಕ್ಕ. ಅದು ಹೆಂಗೆ ಬಂದು ಹಾಕಕ್ಕೂ ಹೆದ್ರ್ಕೊಂತವ್ರೆ. ಹೆದರಿಕೆ ಅಲ್ಲ, ಮಕ್ಕಳು ನೋಡಿ ಇಬ್ಬರು ಅಷ್ಟೇ. ನಾನು ರೆಕಾರ್ಡ್ ಬರೀಬೇಕು ಅಂದ್ಬಿಟ್ಟು ಇವ್ರು ಮನೆಗೆ ಬಂದಿದ್ದೆ. ರೆಕಾರ್ಡ್ ಬರೀಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಿದ್ದು. ನನಗೇನು ಕೆಲಸ ಇಲ್ಲ ಅಂತ ಇವ್ರು ಮನೆಗೆ ಬಂದಿದ್ದು ಅಷ್ಟೇ. ಮೂವಿ ನೋಡಿದ್ದಾಯ್ತು. ಬಟ್ ಈ ನಾನು 2 ಫಿಲಮ್ ನೋಡಿದೆ ಇಂಡೋನೇಷ್ಯಾದು. ಒಂದು ಹಾಂಟೆಡ್ ಹಾಸ್ಪಿಟಲ್, ಹಾಂಟೆಡ್ ಹೋಟೆಲ್, ಇನ್ನೊಂದು ಹಾಂಟೆಡ್ ಅಪಾರ್ಟ್ಮೆಂಟ್. 2 ಸಕ್ಕತ್ತಾಗಿದೆ. ಹಾಂಟೆಡ್ ಹೋಟೆಲ್ಗಿಂತ ಹಾಂಟೆಡ್ ಅಪಾರ್ಟ್ಮೆಂಟ್ ಚೆನ್ನಾಗಿ. ಹಾಗೆ ಮೂವಿ ರೆಕಮೆಂಡೇಷನ್, ಜಾಮೂನ್ ಮೇಕಿಂಗ್ ಬ್ಲಾಗ್ ಇದು. ಮೂವಿ ರೆಕಮೆಂಡೇಷನ್ ಬ್ಲಾಗ್ ಅಂದರೆ ಹೆಂಗಿದ್ರು ಇಷ್ಟೆಲ್ಲ ಕಟ್ ಮಾಡ್ತಾರೆ ಅವ್ರು. ಏನು ಒಂದು ಸ್ವಲ್ಪ ಉರಿ ಇಡು, ಅದಕ್ಕೆ ಇದಾಗ್ತಾ ಇದೆ. ಬ್ರೋ ಆಫ್ ಆಗಿದೆ ಬ್ರೋ. ಹೌ ಕಮ್ ಆನ್ ಮಾಡು. ನಾನು ಅದೇ ಏನಾಯ್ತು ಅಂತ ಇದ್ದೀನಿ. ಹೆಂಗೆ ಅಸಲಿ ಬಂದಿದ್ದು? ಅದು ಹೆಚ್ಚು ಏನಾಗಲ್ಲ. ಹೊಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದಕ್ಕೆ ಏನು ಗೊತ್ತಾಗಿತ್ತು, ಇವಳು ಸಿಂಗ್ ಇಟ್ಬಿಟ್ಟೋಳೆ. ನೋಡಿದ್ರೆ ಆಫೇ ಆಗೋಗ್ಬಿಟ್ಟಿದೆ. ಅದೆಲ್ಲ ಗಾಳಿಯಿಂದ ಆಗಿರೋದು. ಫ್ಲೇಮೇ ಆಫ್ ಆಗೋಗಿದೆ. ಸಾಕು ಸಾಕು ಅನ್ಕೋತೀನಿ. ಸ್ವಲ್ಪ ಹಿಂದೆ ಮಾಡಿದ ಏನು ಮಾಡೋಕ್ಕಾಗೋದು. ಅದೇ ಅದಿನ್ನೇನು ಇಲ್ಲ, ಪಾಕದೊಳಗಡೆ ಸುಮ್ಮನೆ ಇಟ್ಕೊಂಡ್ಬಿಟ್ಬಿಟ್ಟು ಬಿಡುತ್ತೆ. ಅದೇ ಪ್ರಾಬ್ಲಮ್. ನನಗೆ ಕೇಳ್ಬೇಕು ತಾನೆ ಕ್ವಾಂಟಿಟಿ. ಓಕೆ ಓಕೆ, ಅಷ್ಟೊಂದು ಇಟ್ಕೊಂಡಿಲ್ಲ, ಬಿಡುತ್ತೆ. ಓಕೆ ಓಕೆ ಓಕೆ. ಫ್ರಸ್ಟ್ರೇಷನ್ ಲೆವೆಲ್ ಬಂದಿದೆ. ಎಲ್ಲ ಕಲಿಸ್ಕೋತೇವೆ ಆಯಿಲಲ್ಲಿ. ನೀವು ಮನಸ್ಸಿ ನೋಡಿ ಯಾವ ಪರಿಸ್ಥಿತಿ ಇದೆ. ನಾನು ಹೇಳ್ದೆ ಬೇಡ ಈ ಥರ ಅಂತ. ಯಾರು ನಾನು ಮಾಡ್ತೀನಿ. ಹೆಚ್ಚು ಓಕೆ ಟ್ರೈ ಮಾಡ್ತೇವೆ, ಏನೋ ಪ್ರಾಬ್ಲಮ್. ಯಾರು ಬೈಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಸೇಮ್ ಗೊತ್ತಾಯಿತು, ಹಾಳಾಗೋಗ್ಬಿಟ್ಟಿತ್ತು. ನಾವು ಮತ್ತೆ 2 ಪ್ಯಾಕೆಟ್ ತೊಗೊಂಡ್ಬಂದು ಮತ್ತೆ ಪ್ರಿಪೇರ್ ಮಾಡಿದ್ದೀವಿ. ನೋಡಿ ಇವಾಗ ಎಣ್ಣೆ ಹಾಕ್ತೀವಿ. ಒಣನೂ ಬರ್ತೈತೆ ನಾವು ಮಾಡಿರೋ ರೈಸ್ ಫ್ರೈಲಿ ಒಂದು ರೇಂಜಿಗೆ ಬರ್ತಾ ಇದೆ. ಫಸ್ಟ್ ಟೈಮ್ ಅಂತ ನಂಬಿದ್ರು, ಫಸ್ಟ್ ಟೈಮ್ ಇಷ್ಟೊಂದು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಿದ್ರು. ಅದು ಚಿಕ್ಕದಿರೋ ದೊಡ್ಡದಾಯ್ತು ಅಷ್ಟೇ, ಬಿಟ್ಕೊಂಡಿಲ್ಲ. ಅದೊಂದು ಖುಷಿ. ಗಗನ ಬಿಳಿ ಬಿಟ್ಕೋತಲ್ಲ, ಬಟ್ ಇನ್ನೇನೋ ಶೇಪ್ ಆಗಿದೆ. ಅದು ಓಕೆ.
ಅದಕ್ಕಿಂತ ಅದೇ ವರ್ಷ ಇತ್ತು ನನಗೆ. ಬ್ಯಾಕ್ಗ್ರೌಂಡ್ ಸಾಂಗ್ ಬೇರೆ ಗೊತ್ತಿಲ್ಲ, ಅದಕ್ಕೆ ಆಕ್ಸೆಪ್ಟ್ ಬೇರೆ ಇದನ್ನೆಲ್ಲ ಅಲ್ಲಿ ಅಷ್ಟು ನಿಮಿಷ ಫೈನಲಿ ನೋಡಿ ಸಕ್ಕತ್ತಾಗಿ ಬಂದಿದೆ. ಏನು ಬಿಟ್ಕೊಂಡಿಲ್ಲ, ಸೂಪರ್ ಆಗಿದೆ. ಬಟ್ ಚಿತ್ರ ಶೇಪ್ ಆಗೋದಿದೆ ಅಷ್ಟೇ. ಇವತ್ತು ಅಡುಗೆ ಮಾಡಿದ್ರೆ ಸಖತ್ತಾಗಿ ಬರಬೇಕು, ಇಲ್ಲ ಅಂದರೆ ಮೂಡ್ ಅಪ್ಸೆಟ್ ಆಗಬೇಕು, ಕಂಪ್ಲೀಟ್ಲಿ ಅಪ್ಸೆಟ್ ಆಗಬೇಕು. ಸೊ ನೆಕ್ಸ್ಟ್ ರೌಂಡ್ ಓಕೆನಾ? ಓಯ್ ಕಚ್ ಓಯ್ ಪ್ಲೇಟ್ ಡೌರಾಣಿ ಬಾ. ಫೈನಲಿ ಸಖತ್ತಾಗಿ ಬಂದಿದೆ, ಏನು ಬಿಟ್ಕೊಂಡಿಲ್ಲ. ಅಕ್ಕ ನಾವು ಗಿರೇಸ್ ಮಾಡೋಣ ಬ್ರೋ. ಬ್ರೋ ಮಸಾಲೆ ಸೆಕೆಂಡ್ ರೌಂಡ್ ಸಕ್ಸಸ್ಫುಲ್ ಆಗಿದೆ, ಚೆನ್ನಾಗಿ ಬಂದಿದೆ. ಫೈನಲಿ ಆಗಿದೆ. ಬಟ್ ಶೇಪ್ಸ್ ವಿಚಿತ್ರವಾಗಿ ಹತ್ರ ಐತೆ. ಇವಾಗ ಪಾಕ ಟೈಮ್. ಇವಾಗ ಶುಗರ್ ಸಿರಪ್ ಒಳಗಡೆ ಹಾಕೋಣ. ಸಿರಪ್ ಕೂಡ ರೆಡಿ ಆಗಿದೆ. ಅದು ಇವಾಗ ನೀರು ಥರನೇ ಇದೆ, ನನಗೆ ಶುಗರ್ ಸಿರಪ್ ಅಂತ ಅನಿಸ್ಲಿಲ್ಲ. ಇವಾಗ ಹಾಕೋಣ ಒಳಗಡೆ ಫ್ರೈ ಮಾಡಿರೋದನ್ನ. ಸ್ವಿಮ್ಮಿಂಗ್ ಹೋಗ್ತಾ ಇದ್ದಾರೆಲ್ಲ, ಶುಗರ್ ಸ್ವಿಮ್ಮಿಂಗ್ ಅಂತಾರೆ ಇದನ್ನ. ನಾವು ಗೊತ್ತಲ್ಲ ಆಗಲೇ ಹಂಗೆ ಕೇಳಬೇಕಾ. ಐ ಹೋಪ್ ಇದು ಸಖತ್ತಾಗಿ ಬರುತ್ತೆ ಅಂತ, ಬಿಕಾಸ್ ಏನೂ ಬಿಟ್ಕೊಂಡಿಲ್ಲ. ಶೇಪ್ ಸ್ವಲ್ಪ ದಪ್ಪ ಆಗುತ್ತೆ ಅಷ್ಟೇ, ಶೇಪ್ಸಲ್ಲಿದೆ. ನೋಡೋಣ, ಇನ್ನೊಂದು 15 ಮಿನಿಟ್ಸ್ ಬಿಟ್ಕೊಂಡು ವಾಪಸ್ ಬರೋಣ. ವೇಟ್ ಆ್ಯಂಡ್ ವಾಚ್. ಹಾಂ ಯಾ ಸಿರಪ್ ಒಳಗಡೆ ಹಾಕಿದ್ದೀವಿ. ಇನ್ನೊಂದು 15 ಮಿನಿಟ್ಸ್ ಬಿಟ್ಕೊಂಡು ನೋಡೋಣ ಹಿಂದೆ ಬರುತ್ತೆ ಅಂತ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್. ಆಫ್ಟರ್ 15 ಮಿನಿಟ್ಸ್ ಬರ್ತೀವಿ ವಾಪಸ್. ಬಾಯ್. 15 ಮಿನಿಟ್ಸ್ ಆಯಿತು. 15 ಮಿನಿಟ್ಸ್ ಗ್ಯಾಪಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಐಸ್ ಕ್ರೀಮ್ ತಿಂದ್ವಿ. ಇವಾಗ ನೋಡೋಣ. ಕ್ರಿಸ್ಪಿ ಪೊಟ್ಯಾಟೊ ನೋಡಿ, ಸಕ್ಕತ್ತಾಗಿದೆ. ಎಲ್ಲ ಶುಗರ್ ಎಲ್ಲ ಅಬ್ಸರ್ವ್ ಆಗಿದೆ, ಶುಗರ್ ಸಿರಪ್ ಎಲ್ಲ ಅಬ್ಸರ್ವ್ ಆಗಿದೆ. ಐ ಥಿಂಕ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಹೇಳ್ತಾರೆ ಇವಾಗ ಗಗನ ಅವರು. ಬಿಸಿ ಕಚ್ಚು ಫಸ್ಟ್ ಟೈಮ್ ಮಾಡಿರೋದು ಸಕ್ಸೀಡ್ ಆಗಿದೆ ಅಷ್ಟೇ. ಐ ಆಮ್ ಹ್ಯಾಪಿ. ಹಾಯ್ ಮಾಡಿದ್ಲು ಇವಳೆ, ಆಮೇಲೆ ಸರಿ ಮಾಡಿದೆ ಅಷ್ಟೇ. ಸಖತ್ತಾಗಿ ಬಂದಿದೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.